ಈ ಮಗ್ಗಲ್ಲಿ ಹಾಕಿ ತುಂಬ ಕಷ್ಟ ಐತೆ ನೋಡಿರಿ. ಈ ಕಡೆಯಿಂದ ಹಾಕೊಂಬರೋಷ್ಟಕ್ಕೆ ಆ ಕಡೆ ಎಲ್ಲ ಆರೋಗಿರ್ತವೆ ನೋಡಿ. ಆ ಕಡೆಯಿಂದ ಹಾಕೊಂಬಂದೇ ಇರೋದು ಆಲ್ರೆಡಿ ಆ ಕಡೆ ಎಲ್ಲ ಆರೋಗೈತೆ. ಗ್ಲಾಸ್ ಎಷ್ಟು ಹಾಕಿದ್ಯಾ ಸ್ನೇಹಿತರೆ? ಇವಾಗ ಬಂದ್ಬಿಟ್ಟು ಸೀಲಿಂಗ್ ಆಯಿತು, ಕೈ ಪಿಡಿ ಕೆಳಗಡೆ ಇವಾಗ ಗೋಡೆ ಮಾಡಿಕೊಡ್ತಿದ್ದಾರೆ. ಈ ಕಡೆ ಬಂದ್ಬಿಟ್ಟು ಕಿಟಕಿ ನೋಡಿ, ಗ್ರಿಲ್ ಇತ್ತಲ್ಲ ಅದನ್ನು ಒಳಗಡೆ ಒಬ್ಬರು ಇಟ್ಕೊಳ್ತಿದ್ದಾರೆ. ಟೀ ಪುಡಿ ಸಕ್ಕರೆ ಎಲ್ಲ ಇರ್ತವೆ. ಸೊ ಟೀ ಅಂಗಡಿಲಿ ತಂದು ಕೊಡ್ತೀವಿ ಅಂತಂದರೆ ಅದತ್ರ ಒಂದು ಟೀಗೆ 10 ರೂಪಾಯಿ. 7 ಜನ ಬರ್ತಾರೆ. ಹತ್ರ ಒಂದು 2 ಟೈಮ್ಗಂತೂ 200 ರೂಪಾಯಿ ತನಕ ಆಗೋಯ್ತದೆ ಟೀಗೆ. ಬಕೆಟ್ ಏನಕ್ಕಂತಂದರೆ ಇದು ಹೆವಿ ಪ್ರೆಷರಲ್ಲಿ ಬರ್ತೈತೆ ನೀರು. ಸೊ ಸ್ಟಾರ್ಟಿಂಗ್ ಹಾಕಿರೋದ್ರಿಂದ ಅದು ಈ ಪ್ರೆಷರಲ್ಲಿ ಬಂದರೆ ಇದು ಸೀರೆ ತಂದು ಕೊಟ್ಟಿದ್ದೀವಿ ಗೈಸ್. ಏನಕ್ಕಂತ ಸಿಮೆಂಟ್ ಎಲ್ಲ ಬಿದ್ದರೆ ಕೆಳಗಡೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಶೀಟ್ ಇರಲಿಲ್ಲ. ಅದೊಂದು ಗ್ರಿಲ್ ಇಟ್ಕೊಳ್ಳಿಲ್ಲ. ಏನಕ್ಕಂತಂದರೆ ಈ ಕಡೆ ಕಾಲಮ್ ಇದೆಯಲ್ಲ, ಸೊ ವೆಲ್ಡಿಂಗ್ ಮಾಡಬೇಕು, ಇಲ್ಲ ಅಂತ ಕುತ್ಕೊಳ್ಳಲ್ಲ ವೆಲ್ಡಿಂಗ್ ಅಂದ್ಬಿಟ್ಟು. ಸೊ ಈ ಕಡೆ ಮಾತ್ರ ಇದು ಮಾಡ್ಕೊಂಡಿದ್ದಾರೆ. ನಾಳೆ ಗೇಟಿಗೆ ಬರ್ತಾರೆ, ಸೊ ಅವರೇ ವೆಲ್ಡಿಂಗ್ ಮಾಡ್ಬಿಟ್ಟು ಈ ಕಡೆ ಕಿಟಕಿ ಕೂರಿಸ್ತಾರೆ ನೋಡಿ. ಈ ರೂಮ್ದು ಬಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲ ಚೆನ್ನಾಗಿರೋ ಅಂದ್ಕೊಳ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು 2ನೇ ದಿನದ್ದು ಪ್ಲಾಸ್ಟ್ರಿಂಗ್ ಕೆಲಸ. ಸೊ ಹೊರಟು ಬಂದಿದ್ದೀನಿ. ಟೈಮ್ ಬೆಳಗಿನ ಜಾವ ಒಂದು 8 ಗಂಟೆ. ನೈಟ್ ಡ್ಯೂಟಿಗೆ ಹೋಗಲಿಲ್ಲ ಗೈಸ್, ಮೈಕೈ ನೋವು ಬಂದುಬಿಟ್ಟಿತ್ತು. ಸೊ ನೈಟ್ ಡ್ಯೂಟಿಗೆ ಹೋಗಲಿಲ್ಲ. ಮೊನ್ನೆ ಹೋಗಿದ್ದೆ 2800 ರೂಪಾಯಿ ಮಾಡ್ಕೊಂಬಂದಿದ್ದೆ. ಇನ್ನೇ ಹೋಗಿದ್ದೆ, ನೆನ್ನೆ ನೈಟ್ ಹೋಗಲಿಲ್ಲ. ಕ್ಯೂರಿಂಗ್ ಮಾಡೋಣ ಎಷ್ಟು ಮಾಡಿದ್ರೆ ಅಷ್ಟಕ್ಕೆ ಅಂದ್ಬಿಟ್ಟು ಬಂದಿದ್ದೀನಿ. ಕೆಲಸದವ್ರು ಬರೋದು 9 ಗಂಟೆಗೆ ರೆಗ್ಯುಲರಾಗಿ. ಸೊ ನೋಡಿ ಸೈಟ್ ಹತ್ರ ಬಂದಿದ್ದೀನಿ. ಸೊ ಇದು ಕ್ಯೂರಿಂಗ್ ಮಾಡಿಬಿಟ್ಟು ಮನೆಗೆ ಹಾಲು ತೊಗೊಂಡು ಕೊಡ್ಬೇಕು. ಯಾಕಂದ್ರೆ ಟೀ ಎಲ್ಲ ಮಾಡ್ಕೊಡ್ಬೇಕಲ್ಲ ಬೆಳಗ್ಗೆಗೆ ಸಂಜೆಗೆಲ್ಲ. ಸೊ ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲ ಇರ್ತವೆ. ಸೊ ಟೀ ಅಂಗಡಿಲಿ ತಂದು ಕೊಡ್ತೀವಿ ಅಂತಂದರೆ ಅದತ್ರ ಒಂದು ಟೀಗೆ 10 ರೂಪಾಯಿ. 7 ಜನ ಬರ್ತಾರೆ. ಹತ್ರ ಒಂದು 2 ಟೈಮ್ಗಂತೂ 200 ರೂಪಾಯಿ ತನಕ ಆಗೋಯ್ತದೆ ಟೀಗೆ. ಅರ್ಧ ಲೀಟ್ರ್ ಹಾಲು ತೊಗೊಂಡು ಮನೆಗೆ ಕೊಟ್ಟರೆ ಅರ್ಧ ಲೀಟ್ರ್ 2 ಟೈಮ್ ಮಾಡಿಕೊಡ್ಬೋದು. 30 ರೂಪಾಯಿ ಪ್ಯಾಕೆಟ್. ಅರ್ಧ ಲೀಟ್ರಲ್ಲಿ 30 ರೂಪಾಯಿದೇ ಮುಗ್ದೋಗುತ್ತೆ. 2 ಟೈಮ್ ಟೀ ಮುಗ್ದೋಗುತ್ತೆ. ಸೊ ಚಿಕ್ಕದಲ್ಲಿ ಉಳಿಸಿದ್ರೆ ನಾವು ಮಾಡೋಕ್ಕಾಗೋದು. ಸೊ ಯಾವ ದುಡ್ಡುಗಳಿಲ್ಲ. ಸೊ ಆ ರೀಸನಿಂದ ಸೊ ಬನ್ನಿ ಗೈಸ್, ಹೋಗ್ಬಿಟ್ಟು ಕ್ಯೂರಿಂಗ್ ಮಾಡೋಣ ಮೇಲ್ಗಡೆ. ಈ ಕ್ಯೂರಿಂಗು ಕೈಯಲ್ಲೇ ಮಾಡಬೇಕು ಬಕೆಟಲ್ಲಿ. ಏನಕ್ಕಂತಂದರೆ ಇದು ಹೆವಿ ಪ್ರೆಷರಲ್ಲಿ ಬರ್ತೈತೆ ನೀರು. ಸೊ ಸ್ಟಾರ್ಟಿಂಗ್ ಹಾಕಿರೋದ್ರಿಂದ ಅದು ಈ ಪ್ರೆಷರಲ್ಲಿ ಬಂದರೆ ಕಿತ್ತೋಗುತ್ತೆ ಮಾಡಿರೋದು. ಅದಕ್ಕೆ ಇವತ್ತು ಬಕೆಟೆಲ್ಲ ಹಾಕ್ತೀನಿ. ಅದಕ್ಕೆ ಒಂದು ಇದು ಬರ್ತಂದು ಹಾಕ್ಬೇಕು. ಸೊ ಅದು ಹೋಗಿ ತರಬೇಕು ಇವತ್ತು ಮೋಟ್ರಿಗೆ ಪ್ರೆಷರ್ದು ವಾಲ್ವ್. ಮೇಲ್ಗಡೆ ಬಕೆಟ್ ಏನೋ ಇಕ್ಕಿದ್ದಾರೆ ನೋಡೋಣ. ಇಲ್ಲೇ ಇದೆ ಬಕೆಟು, ಅದ್ರಲ್ಲಿ ಹಾಕೋಣ ಇವತ್ತು. ಮೆಟೀರಿಯಲ್ ಸ್ವಲ್ಪ ಐತಿ ಇದು. ಇದೆಲ್ಲ ಈಗ ಮೇಲ್ಗಡೆ ಕೈ ಪಿಡಿ ಸುತ್ತ ಮಾಡ್ಕೊಳ್ಳೋಕ್ಕೆ ಎಲ್ಲ ಆಲ್ಮೋಸ್ಟ್ ಆಗ್ಬಿಡುತ್ತೆ. ಸಿಮೆಂಟ್ ಅಂತ ತಗೊಳ್ತಾರೆ ಅಷ್ಟೇ ಕೆಳಗಡೆಯಿಂದ. ಇದು ನೀರು ಇಲ್ಲೇ ಇದೆ, ಬನ್ನಿ ಇದೆಲ್ಲ ಹಾಕ್ಕೊಳ್ಳೋಣ. ಈ ಮಗ್ಗಲ್ಲಿ ಹಾಕಿ ತುಂಬ ಕಷ್ಟ ಐತೆ ನೋಡಿರಿ. ಈ ಕಡೆಯಿಂದ ಹಾಕೊಂಬರೋಷ್ಟಕ್ಕೆ ಆ ಕಡೆ ಎಲ್ಲ ಆರೋಗಿರ್ತವೆ ನೋಡಿ. ಆ ಕಡೆಯಿಂದ ಹಾಕೊಂಬಂದೇ ಇರೋದು ಆಲ್ರೆಡಿ ಆ ಕಡೆ ಎಲ್ಲ ಆರೋಗೈತೆ. ಸ್ಟಾರ್ಟಿಂಗ್ ಏನಕ್ಕೆ ಪ್ರೆಷರ್ ಜಾಸ್ತಿ ಐತೆ ಪೈಪಲ್ಲಿ. ಸೊ ಅದರಿಂದ ಆಮೇಲಿಂದ ಸ್ವಲ್ಪ ಗಟ್ಟಿ ಆದಮೇಲಿಂದ ಪೈಪಲ್ಲಿ ಹಾಕೊಂಡ್ರೆ ಆಗುತ್ತೆ ಡ್ರೈ ಆದಮೇಲೆ. ಸ್ನೇಹಿತರೆ ಕ್ಯೂರಿಂಗ್ ಮಾಡಾಯಿತು. ಸೊ ಬನ್ನಿ ಆ ಕಡೆ ಯಾವ ಥರ ಕಾಣಿಸುತ್ತೆ ನೋಡೋಣ. ಯಾವ ಥರ ಮಾಡಿದ್ದೀನಿ ಈ ಕತೆ ಅಂತ. ಮರಗಳಿನ್ನೂ ಇಷ್ಟು ಎಲ್ಲ ನಾವೇ ಕೈಯಲ್ಲಿ ಹೊಡ್ತಿದ್ದೀವಿ ಗೈಸ್. ಇವು ಅವು ಎಲ್ಲ ಪರವಾಗಿಲ್ಲ. ಒಂದು 4-5 ಸಲ ಹಾಕಿದ್ದೀನಿ ಗೈಸ್ ಎಲ್ಲ ಪೂರ್ತಿ. ಸೊ ಇವತ್ತು ಬಂದ್ಬಿಟ್ಟು ಈ ಕಡೆ ಅಲ್ಲಿ ಏನು ಕೆಳಗಡೆಯಿಂದ ಏನಿದೆ ಅದು ಗೋಡೆ ಪೂರ್ತಿ ಈ ಪೂರ್ತಿ ಗೋಡೆ ಇವತ್ತು ಕಂಪ್ಲೀಟ್ ಆಗಬೇಕು. ನೋಡೋಣ ಯಾವ ಥರ ಮಾಡ್ತಾರೆ ಏನಿತ್ತ ಅಂತ. ಸೊ ಬನ್ನಿ ಹೋಗಿ ಹಾಲು, ಟೀ ಪುಡಿ ತಂದ್ಕೊಳ್ಳೋಣ. ಕೊಟ್ಬಿಟ್ಟು ನಾನು ಟೀಗೆ ಕುಡ್ಕೊಂಡು ಬರೋ ಅಷ್ಟೊತ್ತಿಗೆ ಬರ್ತಾರೆ ಕೆಲಸದವರು. ಸುಮಾರು ಜನ ಕೇಳ್ತಾಯಿದ್ರಿ ಇಲ್ಲಿ ತನಕ ಎಷ್ಟು ಖರ್ಚಾಯಿತು ಏನು ಎತ್ತ ಹೇಳಿ ಅಂತ. ಸೊ ಎಸ್ ಅದ ನಿಮಗೆ ಎಂಡಲ್ಲಿ ಹೇಳ್ತೀನಿ. ಏನಕ್ಕಂದರೆ ಪೂರ್ತಿ ಫಿನಿಶ್ ಹಂಗೆ ಆದಮೇಲೆ ಎಷ್ಟು ಖರ್ಚಾಗುತ್ತೆ ಏನು ಅಂತ ನಮಗೂ ಲೆಕ್ಕ ಸಿಗುತ್ತೆ. ಏನಕ್ಕಂದ್ರೆ ಟೈಲ್ಸ್ ಏನು ಹಾಕ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ದುಡ್ಡು ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿರೋದು. ಸೊ ಆ ರೀಸನಿಂದ ಫೈನಲಲ್ಲಿ ನಿಮಗೆ ಮನೆ ಗೃಹಪ್ರವೇಶ ಎಲ್ಲ ಆದಮೇಲಿಂದ ಹೇಳ್ತೀನಿ ಟೋಟಲ್ಲು ಸ್ಟಾರ್ಟಿಂಗಿಂದ ಎಂಡ್ ತನಕ ಫಿನಿಶಿಂಗ್ ತನಕ ಎಷ್ಟಾಯಿತು ಏನು ಎತ್ತ ಅಂತ. ಸೊ ಬನ್ನಿ ಗೈಸ್ ಹೋಗುವ. ಸರ್ ಬಂದರು.
ಬೇಸಿವಾಗ ಬಂದ್ಬಿಟ್ಟು ಇದನ್ನು ಪಟ್ಟಿ ಇದೆಲ್ಲ ಸೊ ಮರ ಕೆಳಗಡೆ ಇಳಿಸ್ಕೊಡ್ತಾರೆ. ಮೇಲ್ಗಡೆ ಆಯಿತು, ಈ ಕೆಳಗಡೆ ಕಟ್ಕೊಂಡು ಒಂದು ಲೇಯರು ಸೊ ಕೆಲಸ ಶುರು ಮಾಡ್ತಾರೆ. ಸ್ನೇಹಿತರೆ, ಇದು ಸೀರೆ ನೋಡಿ ತಂದು ಕೊಟ್ಟಿದ್ದೀನಿ. ಏನಕ್ಕಂತಂದರೆ ಶೀಟ್ ತೆಗೆದು ಕೇಳಿದ್ರು, ಏನಕ್ಕೆ ಸಿಮೆಂಟ್ ಎಲ್ಲ ಕೆಳಗಡೆ ಬಿದ್ದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಸೀರೆನೇ ತಗೊಟ್ಟಿದ್ದೀನಿ. ಗ್ಲಾಸ್ ಎಷ್ಟು ಹಾಕಿದ್ಯಾ? ಇಬ್ಬರು ಬಿಚ್ಕೋತಾರೆ ಬಿಡು, ಅವ್ರೆ ಹಾಕೋತಾರೆ. ಸರಿ ಸ್ವಲ್ಪ ಪದ ಮಾಡ್ತೀನಿ, ತಿಂಡಿ ಗೊತ್ತಿಲ್ಲ ನಾನು. ಸರಿ. ಹಾಂ, ಹೊಸ ಮನೆ ಹತ್ರ. ಸ್ನೇಹಿತರೆ, ಬೆಳಗ್ಗೆದು ಟೀ, ಹೋಮ್ ಮೇಡ್ ಟೀ ತೊಗೊಂಡೋಗ್ತಾಯಿತ್ತು. ಇವಾಗ ಬಂದ್ಬಿಟ್ಟು ನೋಡಿ, ಮೇಲ್ಗಡೆ ಕೈ ಪಿಡಿ ಕೆಳಗಡೆ ಸೀಲಿಂಗ್ ಇತ್ತು, ಅದೊಂದು ಮಾಡೋದು ಲೇಟ್ ಆಯಿತು. ಆಲ್ಮೋಸ್ಟ್ ಮಧ್ಯಾಹ್ನ ತನಕ ಆಗೋಯ್ತದು ಬೆಳಗ್ಗೆಯಿಂದ. ಇವಾಗ ಊಟ ಮಾಡಿಕೊಂಡು ಈ ಗೋಡೆಗಳು ಶುರು ಮಾಡಿದ್ರೆ ಇವತ್ತು ಫಿನಿಶ್ ಮಾಡಬೇಕು ಇದನ್ನು. ತಿರ್ಗಾ ನಾಳೆಗೆಲ್ಲ ಆಗಲ್ಲ ಮಾಡೋಕ್ಕೆ. ಸೊ ಮಾಡ್ತಾಯಿದ್ದಾರೆ ನೋಡಿ. ಬೆಳಗ್ಗೆ ಸ್ವಲ್ಪ ಸ್ಲೋ ಮಾಡ್ತಿದ್ರು, ಇವಾಗ ಇನ್ನೊಬ್ಬರು ಮೇಸ್ತ್ರಿ ಹಾಕಿದ್ದಾರೆ. ಬೆಳಗ್ಗೆ ಇಬ್ಬರೇ ಮಾಡ್ತಿದ್ದು, ಇವಾಗ 3 ಜನ ಮಾಡ್ತವ್ರೆ. ಈ ಕಡೆ ಆ ಕಡೆ ಎಲ್ಪರ್ ಇಬ್ಬರು ಅವರೇ ಈ ಕಡೆಯಿಂದ ಮಸಾಲೆ ಕೊಡೋಕ್ಕೆ. ಸೊ ಈ ಕಡೆ ಬಂದ್ಬಿಟ್ಟು ನೋಡ್ಬೋದು, ಈ ಕಡೆ ಕಿಟಕಿ ಏನಿದೆ, ಕಿಟಕಿಗಳನ್ನ ಒಳಗಡೆಯಿಂದ ಇನ್ನೊಬ್ಬರು ಫಿಟ್ ಮಾಡ್ಕೊಳ್ತಿದ್ದಾರೆ ಕಾಂಕ್ರೀಟ್ ಹಾಕ್ಕೊಂಡು. ಈ ಸೈಡ್ದು ಫಸ್ಟ್ ಇದೆ ನೋಡಿ, ಈ ಕಡೆ ಸೈಡು. ಅದು ನಾಳೆ ಗೇಟ್ ಅವ್ರಿಗೆ ಬಂದು ಹಾಕ್ಬೇಕು. ಏನು ಕಾಲಮ್ ಇದೆ, ಅದು ವೆಲ್ಡಿಂಗ್ ಮಾಡ್ಬೇಕು ಅದನ್ನು. ಸ್ನೇಹಿತರೆ, ಇವತ್ತಿನ ಕೆಲಸ ಮುಗೀತು. ಈ ಕಡೆ ಒಂದು ಗ್ರಿಲ್ ಇಟ್ಕೊಳ್ಳಿಲ್ಲ, ಏನಕ್ಕಂತಂದರೆ ಈ ಕಡೆ ಕಾಲಮ್ ಇದೆಯಲ್ಲ, ಸೊ ವೆಲ್ಡಿಂಗ್ ಮಾಡಬೇಕು. ಇಲ್ಲಾಂದ್ರೆ ಕುತ್ಕೊಳ್ಳಲ್ಲ ವೆಲ್ಡಿಂಗ್ ಅಂದ್ಬಿಟ್ಟು. ಸೊ ಈ ಕಡೆ ಮಾತ್ರ ಇದು ಮಾಡ್ಕೊಂಡಿದ್ದಾರೆ. ನಾಳೆ ಗೇಟಿಗೆ ಬರ್ತಾರೆ, ಸೊ ಅವರೇ ವೆಲ್ಡಿಂಗ್ ಮಾಡ್ಬಿಟ್ಟು ಈ ಕಡೆ ಕಿಟಕಿ ಕೂರಿಸ್ತಾರೆ. ಸೊ ಆ ಕಡೆ ರೂಮ್ದು ಇದು ಇಲ್ಲೇ ಇಟ್ಕೊಂಡಿದ್ದಾರೆ. ಸ್ವಲ್ಪ ಮಣ್ಣಿದೆ ನಾಳೆಗೆ. ಸೊ ನೋಡಿ, ಈ ರೂಮ್ದು ಬಂದ್ಬಿಟ್ಟು ಇಟ್ಕೊಂಡಿದ್ದಾರೆ ಕಿಟಕಿ. ಸೊ ಸ್ವಲ್ಪ ಮಣ್ಣು ಹಾಕ್ಕೊಂಡಿದ್ದಾರೆ. ಸಿಮೆಂಟು ಚೆಕ್ ಮಾಡ್ಬೇಕು ಎಷ್ಟಾಗಿದೆ ಯೂಸು ಏನು ಎತ್ತ ಅಂತ. ಸೊ ಆ ಕಡೆ ಸೈಡ್ದು ಪೂರ್ತಿ ಗೋಡೆ ಫಿನಿಶ್ ಆಯಿತು. ಮೇಗಡೆ ಒಂದು ಏನು ಸಜ್ಜ ಅಂತ ಹೇಳ್ತಾರಲ್ಲ, ಸಜ್ಜ ಅಂತ. ಸೊ ಆ ಸಜ್ಜ ಒಂದು 2 ಸಜ್ಜ, ಈಚಿತ್ತು 2 ಸಜ್ಜ ರೆಡಿ ಮಾಡ್ಕೊಳ್ಬೇಕು. ಅದು ಮಾಡಿಕೊಂಡು ತಿರ್ಗಾ ಹಿಂದ್ಗಡೆ ಸೈಡು ನಾಳೆ ಕೆಲಸ ಶುರು ಮಾಡ್ತಾರೆ. ನೋಡಿರಿ, ಇದು ಇವತ್ತು ಫಿನಿಶ್ ಮಾಡಿರೋಂಥ ಕೆಲಸ. ಈ ಸೈಡ್ ಪೂರ್ತಿ ಇವತ್ತಾಯಿತು. ಆ ಸಜ್ಜ ಏನು ಕಾಣಿಸ್ತಿದೆ, 2 ಕಿಟಕಿದ್ದು ಸಜ್ಜ ಮತ್ತು ಪಟ್ಟಿ ಥರ ಬರುತ್ತೆ ಕಿಟಕಿಗೆ. ಸೊ ಅದನ್ನು ನಾಳೆ ಮಾಡ್ಕೊಳ್ತಾರೆ. ಈಗ ಆಲ್ರೆಡಿ ಟೈಮ್ 6 ಕಾಲ ಮೇಲೆ ಆಯಿತು. ಸೊ ಟೈಮ್ ಆಗುತ್ತೆ ಅಂತ ಹೋಗ್ತಿದ್ದಾರೆ.